ಈ ಗುಡ್ಡನೇ ಗಣಪತಿ ಅಂತೆ. ಈ ಗುಡ್ಡಕ್ಕೆ ಒಂದು ರೌಂಡ್ ಬರಬೇಕಂತೆ, 5 ನಿಮಿಷ ಆಗುತ್ತಂತೆ. ಮಾರ್ನಿಂಗ್ ಬೆಳಗ್ಗೆ 10 ಗಂಟೆಗೆ ಬಂದರೆ ಸಾವಿರ ಕೊಡಪಾನ ಸೇವೆ ನೋಡ್ಬೋದಂತೆ, ಮುಳುಗಿರೋದ ಗಣಪತಿನೂ ನೋಡ್ಬೋದಂತೆ. 10 ಗಂಟೆ ಮೇಲೆ ಬಂದರೆ ಮುಳುಗಿರೋ ಗಣಪತಿನ ನೋಡ್ಬೋದಂತೆ. ಮೂಲಬಿಂಬ ದರ್ಶನ ಆಗುತ್ತೆ. ಫೋಟೋ ಎಲ್ಲ ಅಲೋ ಇಲ್ಲ ಒಳಗೆ, ಆದರೂ ನಾವು ಫೋಟೋ ಎಲ್ಲ ತೆಕ್ಕೊಂಡ್ಬಿಟ್ಟೆ. ಗುಡ್ಡಟ್ಟು ವಿನಾಯಕ ಅಂಥೇಳಿ ಶಂಕರನಾರಾಯಣ ಹಾಲಾಡಿ ಹತ್ರ ಬರುತ್ತೆ. ಕೋಟೇಶ್ವರ ಶಂಕರನಾರಾಯಣ ಮಧ್ಯದಲ್ಲಿ ಇದು ಬರುತ್ತೆ. ಈ ಗುಡ್ಡದ ಮೇಲೆ ಹತ್ತಾಗಿಲ್ಲಂತೆ. ಈ ಗುಡ್ಡದಲ್ಲೇ ಗಣಪತಿ ಚೌಡೇಶ್ವರಿ ಎಲ್ಲ ಉದ್ಭವ ಆಗಿರೋದಂತೆ. ಅಲ್ಲೂ ಒಂದು ಕೊಳ ಇದೆ. ಈ ಗುಡ್ಡನ ಬರಿಗಾಲಿನಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೆಯದಂತೆ. ಇಲ್ಲಿ ಮಧ್ಯಾಹ್ನ ಭೋಜನದ ವ್ಯವಸ್ಥೆನೂ ಇದೆ, ವಿನಾಯಕನ ಪ್ರಸಾದನೂ ಸಿಗುತ್ತೆ. ಇಲ್ಲಿ ಸಾವಿರ ಕೊಡಪಾನ ಸೇವೆ ಅಂತ ಹೇಳಿ ತುಂಬ ಫೇಮಸ್ ಸೇವೆ. ಗಣಪತಿಗೆ ಶಿವನ ಮೇಲೆ ಯಾವುದೋ ಕಾರಣಕ್ಕೆ ಸಿಟ್ಟು ಬಂದು ಜೇನುತುಪ್ಪ ತುಂಬ ತಿಂದ್ಬಿಟ್ನಂತೆ. ಹಾಗಾಗಿ ಜೇನುತುಪ್ಪ ತಿಂದಿದ್ದರಿಂದ ಮೈಯೆಲ್ಲ ಉರಿ ಸ್ಟಾರ್ಟಾಗಿ ಅವನನ್ನು ಯಾವಾಗಲೂ ನೀರಲ್ಲೇ ಮುಳುಗಿಸಿಡ್ಬೇಕಾದ ಪರಿಸ್ಥಿತಿ ಬಂತಂತೆ. ಹಾಗಾಗಿ ಇದು ಎಷ್ಟು ಫೇಮಸ್ ಆಗಿದೆ ಅಂದರೆ ಸೇವೆ, ಈಗ ಏನಾದ್ರು ಬುಕ್ ಮಾಡಿದರೆ 14-15 ಸಾವಿರ ಕೊಟ್ಟು 2050 ತನಕ ಬುಕ್ ಆಗಿದೆಯಂತೆ. ಸಪೋಸ್ ಏನಾದರೂ ನಾವು ಮುಂಚಿತವಾಗಿ ನಾವು ಮಾಡಿಸ್ಬೇಕು ಅಂತಿದ್ರೆ, ಈಗ ಏನಾದರೂ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದರೆ, ಅವರಿಗೆ ಡೈಲಿ ರಿಕ್ವೆಸ್ಟ್ ಹಾಕ್ತಾ ಇದ್ದರೆ ಇನ್ನೊಂದು 4 ವರ್ಷದೊಳಗೆ ಸಿಗುತ್ತಂತೆ. ಓಕೆ, ಗುಡ್ಡಟ್ಟು ವಿನಾಯಕ. ಉದ್ಯೋಗ, ವಿದ್ಯೆ, ಕಾಲೇಜು, ಸೀಟ್ ಸಿಗೋದ್ರ ಬಗ್ಗೆ, ವಿವಾಹ, ಸಂತಾನ ಭಾಗ್ಯದ ಬಗ್ಗೆ ಎಲ್ಲ ಇವೆಲ್ಲ ಇದ್ರ ಬಗ್ಗೆ ಎಲ್ಲ ಏನಾದರೂ ನಮಗೆ ಕೋರಿಕೆ ಇದ್ದರೆ ಈ ವಿಘ್ನ ವಿನಾಯಕ ನಿವಾರಿಸ್ಕೊಡ್ತಾನಂತೆ. ಸೊ ಹಾಗಾಗಿ ಇದು ಫೇಮಸ್. ಗುಡ್ಡಟ್ಟು ವಿನಾಯಕ ಇದೊಂದು ಕಾಣಿಕ ಕ್ಷೇತ್ರ. ನೀವೆಲ್ಲರೂ ತಪ್ಪದೆ ಒಂದ್ಸಲ ಈ ಕ್ಷೇತ್ರಕ್ಕೆ ಬನ್ನಿ. ನಿಮ್ಮ ಕೋರಿಕೆನೂ ಸಹ ಈ ವಿನಾಯಕ ಈಡೇರಿಸಲಿ ಅಂತ ಕೇಳ್ಕೊಳ್ತೇನೆ. ಬಂದಾಗ ಈ ಗುಡ್ಡದ ಪ್ರದಕ್ಷಿಣೆಯನ್ನು ಹಾಕೋದು ಮಾತ್ರ ಮರಿಬೇಡಿ. ಯಾಗಶಾಲೆ